ದೇವರ ವಾಕ್ಯವನ್ನು ನಾವು ದಯವಿಟ್ಟು ಆಲಿಸೋಣ ಪ್ರಿಯರೇ. ಸಿರಾಕನ ಗ್ರಂಥ 22ನೇ ಅಧ್ಯಾಯ 19ನೇ ವಾಕ್ಯ. ಕಣ್ಣು ಚುಚ್ಚಿದರೆ ಕಣ್ಣೀರು, ಹೃದಯ ಚುಚ್ಚಿದರೆ ಮನದರಿವು, ಹಕ್ಕಿಗಳು ಹಾರಿ ಹೋಗುವವು ಕಲ್ಲೆಸೆದರೆ, ಸ್ನೇಹ ಮುರಿಯುವುದು, ಸ್ನೇಹಿತನನ್ನು ನಿಂದಿಸಿದರೆ, ಗೆಳೆಯನ ವಿರುದ್ಧ ನೀನು ಕತ್ತಿ ಹಿಡಿದಿದ್ದರೂ ನಿರಾಶೆಯಾಗದಿರು. ಒಂದು ವೇಳೆ ಸಮಾಧಾನವಾಗಬಹುದು, ಸ್ನೇಹಿತನ ವಿರುದ್ಧ ಮಾತನಾಡಬೇಕಾಗಿ ಬಂದರೂ ಹಿಂತೆಗೆಯಬೇಡ, ಸಮಾಧಾನವಾಗಬಹುದು. ಆದರೆ ನಿಂದೆ, ಸೊಕ್ಕುಗುಟ್ಟುರಟ್ಟಾಗಿರುವುದು, ನಂಬಿಕೆ ದ್ರೋಹ ಇಂಥವುಗಳ ನಿಮಿತ್ತ ಎಂಥ ಸ್ನೇಹಿತನು ಬಿಟ್ಟು ಹೋಗುವನು ಖಂಡಿತ. ಪ್ರಿಯಜನರೇ, ನಾವು ನಮ್ಮ ಸ್ನೇಹಿತರನ್ನು ನಿನ್ನಂತೆಯೇ ಪರರನ್ನು ಪ್ರೀತಿಸು. ನಾವು ನಮ್ಮ ಸ್ನೇಹಿತರನ್ನು ನೆರೆಹೊರೆಯನ್ನು ಪ್ರೀತಿಸಬೇಕು ಪ್ರಿಯರೇ. ಯಾಕಂದರೆ ನಾವು ಈ ಸ್ವಾಮಿ ಪ್ರೀತಿಸುವ ದೇವರಾಗಿದ್ದಾರೆ. ಅದೇ ರೀತಿ ಅವರ ಮಕ್ಕಳಾದಂಥ ನಾವೆಲ್ಲರೂ ನಾವು ಪ್ರೀತಿಸುವ ಮಕ್ಕಳಾಗಬೇಕು. ಪ್ರತಿಯೊಬ್ಬರನ್ನು ದ್ವೇಷವನ್ನು ಬಿಟ್ಟು ಪ್ರೀತಿಸುವ ಮಕ್ಕಳಾಗಿ ನಾವು ಮಾರ್ಪಡಬೇಕು ಪ್ರಿಯರೇ. ಒಂದು ವೇಳೆ ನಮಗೆ ತಪ್ಪು ಮಾಡಿದರೆ, ಯಾರಾದರೂ ಮಾಡ್ತಾ ಇದ್ರೆ, ನಮಗೆ ಕೆಟ್ಟದ್ದು ಬಯಸ್ತಿದ್ರೆ, ನಾವು ಅವರಿಗೆ ಒಳ್ಳೆಯದನ್ನು ಬಯಸಬೇಕು. ನಮಗೆ ತಪ್ಪು ಮಾಡಿದ್ರು ನಾವು ಕ್ಷಮಿಸಬೇಕಾರ. ನಮಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದರೆ ನಾವು ಉಲ್ಟಾ ತಿರುಗಿಸಿ ಮಾತಾಡಬಾರ್ದು. ಅದು ಸೈತಾನ ಕೂಡ ಬುದ್ಧಿ ಆಗ್ತದೆ. ದೇವರ ಮಕ್ಕಳಾಗಿ ಹೆಂಗೆ ಬಾಳಬೇಕಂತ ಹೇಳಿದರೆ, ಅವ್ರು ನಮಗೆ ಕೆಟ್ಟದ್ದು ಬಯಸಿ ಕೆಟ್ಟದ್ದು ಮಾಡ್ತಾ ಇದ್ದಾರೆ, ನಾವು ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು ಯೇಸು ಸ್ವಾಮಿ ಹತ್ರ. ದೇವರ ಮೀರಿ ಯಾವುದು ನಡೆಯಲ್ಲ. ಅದೇ ಕಾರಣ ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಬೇಕು. ನಮಗೆ ತಪ್ಪು ಮಾಡಿದ್ರೆ ಅವರಿಗೋಸ್ಕರ ಅವ್ರನ್ನ ಪ್ರೀತಿಸ್ಬೇಕು. ನಾವು ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ನಾವು ನಮ್ಮ ಸುತ್ತಮುತ್ತಲಲ್ಲಿ ಇರುವಂಥ ಎಲ್ಲ ಸ್ನೇಹಿತರನ್ನು ನಾವು ಪ್ರೀತಿಸಬೇಕು. ನನ್ನಂತೆಯೇ ಪರರನ್ನು ಪ್ರೀತಿಸುವಂತ ದೇವರು ಹೇಳಿರುವಾಗ ನಾವು ಅವರ ಪ್ರಕಾರ ನಡೆದುಕೊಳ್ಳಬೇಕು, ವಾಕ್ಯದ ಪ್ರಕಾರ ಪ್ರಿಯರೇ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರ ಮೇಲೆ ಯೇಸು ಸ್ವಾಮಿಯ ಶಕ್ತಿ ಹಿಡಿದು ಬರಲಿ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್.